ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಮತ್ತಿಬ್ಬರು ಆರೋಪಿಗಳನ್ನು ಲಾಕ್ ಮಾಡಲಾಗಿದೆ. ಈವರೆಗೆ 23 ಜನರನ್ನು ಬಂಧಿಸಲಾಗಿದೆ. ಇನ್ನೂ ಹಲವರು ಈ ಪ್ರಕರಣದಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ. ಕೇಸ್ನ ಎನ್ಕ್ವೈರಿ ಮಾಡ್ತಾ ಇರೋದು ಎನ್ಐಎ ಅಧಿಕಾರಿಗಳು. ಬಂಧಿತರ ಹೆಸರು ನೌಶಾದ್ ಮತ್ತು ಅಬ್ದುಲ್ ನಾಸಿರ್. ನೌಶಾದ್ಗೆ 32 ವರ್ಷ, ಅಬ್ದುಲ್ ನಾಸಿರ್ಗೆ 41 ವರ್ಷ. ಇವರು ಗುರುತು ಬದಲಾಯಿಸಿಕೊಂಡು ತಲೆಮರೆಸಿಕೊಂಡಿದ್ರು ಎನ್ನುವ ಮಾಹಿತಿ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ಬೆಳ್ಳಾರೆಯಲ್ಲಿ 2022 ಜುಲೈ 26ರಂದು ನಡೆದಿದ್ದ ಘಟನೆ ಇದು. ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಇವರನ್ನ ಅತ್ಯಂತ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಪ್ರಕರಣದ ತನಿಖೆಯನ್ನ ಎನ್ಐಎ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. 4 ವರ್ಷಗಳ ಬಳಿಕ ತಲೆಮರೆಸಿಕೊಂಡಿದ್ದಂಥ ಇಬ್ಬರು ಮೋಸ್ಟ್ ವಾಂಟೆಡ್ ಆರೋಪಿಗಳನ್ನು ಬಂಧಿಸಲಾಗಿದೆ. ಎನ್ಐಎ ತಂಡ ಇವರ ಬಂಧನಕ್ಕಾಗಿ ಬಹುಮಾನವನ್ನು ಘೋಷಣೆ ಮಾಡಿತ್ತು. 2 ಲಕ್ಷ ರೂಪಾಯಿ ಬಹುಮಾನವನ್ನು ಕೂಡ ಎನ್ಐಎ ತಂಡ ಘೋಷಣೆ ಮಾಡಿತ್ತು. ಇವರ ಗುರುತು ಪತ್ತೆ ಹಚ್ಚಿಕೊಟ್ರೆ ಕೊನೆಗೂ ಆರೋಪಿಗಳು ಲಾಕ್ ಆಗಿದ್ದಾರೆ. ಪ್ರಕರಣದ ತನಿಖೆಯನ್ನು ಮುಂದುವರಿಸಲಾಗಿದೆ. ಸದ್ಯ ಮತ್ತಿಬ್ಬರು ಆರೋಪಿಗಳು ಬಂಧಿತರಾಗಿರೋದು ನೌಶದ್ ಮತ್ತು ಅಬ್ದುಲ್.